ರಾಜ್ಯದಲ್ಲಿ ಸದ್ಯ ಈ ಸ್ವತ್ತು ಕ್ರಾಂತಿ ಜೋರಾಗಿದೆ. ಆದರೆ ಇಲ್ಲೊಬ್ಬ 80ರ ಅಜ್ಜಿಗೆ 40 ವರ್ಷಗಳಿಂದ ಈ ಸ್ವತ್ತು ಕೊಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾಡಿಸ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲಿ ಪಟ್ಟಣದಲ್ಲಿ ಅಜ್ಜಿಯ ಕಷ್ಟ ಕೇಳಲು ಯಾರೂ ಇರೋದಿಲ್ಲ. ಬೇಸತ್ತಂತಹ ಅಜ್ಜಿ ಏಕಾಂಗಿಯಾಗಿ ಗ್ರಾಮ ಪಂಚಾಯಿತಿ ಕಚೇರಿಯ ಎದುರು ಧರಣಿಯನ್ನ ಕೂತ್ಕೊಳ್ತಾರೆ. ಕಳೆದ 40 ವರ್ಷಗಳಿಂದ ಅಲೆಯುತ್ತಿರುವಂತಹ ಅಜ್ಜಿಯ ನೋವಿಗೆ ಯಾರೂ ಕೂಡ ಸ್ಪಂದನೆ ಮಾಡುವುದಿಲ್ಲ. ಎಲ್ಲ ದಾಖಲೆಗಳಿದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಇಲ್ಲಸಲ್ಲದ ಸಬೂಬನ್ನ ಹೇಳ್ತಾ ಇದ್ದಾರಂತೆ. ಈ ಸ್ವತ್ತಿಗಾಗಿ ಧರಣಿಯನ್ನ ಕೂತಿರುವ 80 ವರ್ಷದ ಅಜ್ಜಿ ಪಾರ್ವತಮ್ಮ ಪುರಾಣಿಕ್ ಮಠ್ ತಮ್ಮ ನಿವೇಶನಕ್ಕೆ ಈ ಸ್ವತ್ತು ಕೊಡುವವರೆಗೂ ಕೂಡ ಧರಣಿಯನ್ನ ಮುಂದುವರಿಸುವುದಾಗಿ ಫ್ರೀಡಂ ಟಿವಿಯ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ.